ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ವೈಟಾ ಗ್ಲೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಬಗ್ಗೆ. ಇದಕ್ಕೆ ನೈಟ್ ಕ್ರೀಮ್ ಅಂತಾನು ಕರೀತಾರೆ. ವೈಟಾ ಗ್ಲೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಅಂದ್ರೆ ಏನು, ಯಾವ ಸಮಸ್ಯೆದಾಗ ನೀವು ಇದನ್ನು ಉಪಯೋಗಿಸಬಹುದು, ಇದ್ರೊಳಗಡೆ ಇಂಗ್ರೀಡಿಯೆಂಟ್ಸ್, ಇದ್ರ ಕಂಪೋಸಿಷನ್ ಏನು, ಯಾವ ರೀತಿ ನೀವು ಇದನ್ನ ಹಚ್ಕೋಬಹುದು, ಎಷ್ಟು ದಿನದ ಮಟ್ಟ ಉಪಯೋಗ ಮಾಡಬಹುದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನ ಶುರು ಮಾಡೋಣ. ಸೊ ನೋಡ್ರಿ, ವೈಟಾ ಗ್ಲೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಏನಿದೆ, ಈ ರಿವ್ಯೂ ನಾನು ನಮ್ಮ ಒಬ್ರು ಸಬ್ಸ್ಕ್ರೈಬರ್ ರಿಕ್ವೆಸ್ಟ್ ಮೇಲೆ ಮಾಡ್ತಾ ಇದ್ದೀನಿ. ನನಗೆ ಮಾಡಕ್ ಅಷ್ಟು ಇಂಟ್ರೆಸ್ಟ್ ಇದ್ದಿದ್ದಿಲ್ರಿ. ಸೊ ಈ ಕ್ರೀಮ್ ನೋಡ್ರಿ ಎದಕ್ಕೆ ಯೂಸ್ ಮಾಡ್ತಾರ ಅಂದ್ರೆ ನೋಡ್ರಿ, ನಿಮ್ ತ್ವಚದ ಸ್ಕಿನ್ ಟೆಕ್ಸ್ಚರ್ ಇರ್ತೈತಿ ಅದನ್ನ ಇಂಪ್ರೂವ್ ಮಾಡ್ತಾರ. ಈ ಸ್ಕಿನ್ ಏನಿತ್ತು ನಿಮ್ದು ಬ್ರೈಟ್ ಮಾಡ್ತಾರ. ನಿಮ್ ಸ್ಕಿನ್ ಬಹಳ ಡಾರ್ಕ್ ಇದ್ರೆ ಕಲರ್ ಲೈಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ತ್ವಚವನ್ನು ಸಾಫ್ಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ಮುಖ ಏನೈತಿ ನೋಡ್ರಿ, ಅದ್ರ ಮೇಲೆ ಗೆರಿ ಏನ್ರ ಬೀಳಾವಂತ ಅಂದ್ರ, ಸ್ಕಿನ್ ಫೋಲ್ಡ್ ಆಗಾಕ್ ಕುಂತೈತಿ ಅಂದ್ರ, ಮಕ್ಕ ಜೊತೆ ಬೀಳಾವಂತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ಬಿಸಿಲ್ನ ಬಹಳ ತಿರ್ಗಾಡ್ತಿರಂದ್ರ ಅದ್ರ ಸಂಬಂಧ ಮಕ್ಕ ಏನ್ರ ಬಹಳ ಡಾರ್ಕ್ ಆಗಾಕ್ ಕುಂತೈತಿ ಅಂದ್ರ, ಸನ್ಬರ್ನ್ ಆಗಾವಂತೈತಿ ಅಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ. ನಿಮ್ ಮಕ್ಕದ ಮೇಲೆ ಪಿಂಪಲ್ಸ್ ಆಗ್ಲಾರ್ದಂಗ್ ನೋಡ್ಕೊಂಡು ಹೋಗ್ತೈತಿ. ಮತ್ತೆ ಇದು ನಿಮ್ ಮಕ್ಕದಾಗ ಡಾರ್ಕ್ ಸ್ಪಾಟ್ಸ್ ಮತ್ತೆ ಹೈಪರ್ ಪಿಗ್ಮೆಂಟೇಶನ್ ಮಾರ್ಕ್ಸ್ ಏನ್ರ ಇದೆ ಅಂದ್ರೆ, ಕರ್ರಾಗ ಏನ್ರ ಕಲಿಗಿಲಿ ಏನ್ರ ಅದಾವ ಅಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತ್ರಿ. ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ, ಇದ್ರ ಕಂಪೋಸಿಷನ್ ಏನು. ಸೊ ನೋಡ್ರಿ, ವೈಟಾ ಗ್ಲೋ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಏನಿದೆ, ಇದ್ರೊಳಗೆ ಗ್ಲೂಟಾಥಯೋನ್, ವೈಟಮಿನ್ ಸಿ, ಅವಕಾಡೋ ಮತ್ತು ಜೋಜೋಬಾ ಆಯಿಲ್, ಮಲ್ಬೆರಿ ಎಕ್ಸ್ಟ್ರಾಕ್ಟ್, ಕೋಜಿಕ್ ಆಸಿಡ್ ಇರ್ತೈತ್ರಿ. ಇದ್ರ ಒಳಗೆ ಕಂಟೆಂಟ್ ಏನೈತಿ ನೋಡ್ರಿ, ಅವು ಕಂಟೆಂಟ್ ಮಾತ್ರ ಸ್ಯಾಟಿಸ್ಫೈಯಿಂಗ್ ಅದಾವು. ಆದ್ರೆ ಈ ಪ್ರಾಡಕ್ಟ್ ಎಲ್ಲಿ ತಯಾರಾಗ್ತೈತಿ, ಇದ್ರ ಅಥೆಂಟಿಸಿಟಿ ಏನು, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಮತ್ತು ಈ ಪ್ರಾಡಕ್ಟ್ದಾಗ ಕ್ಲೇಮ್ ಮಾಡ್ಯಾರ್ರಿ 7 ದಿನದಾಗ ನಿಮ್ಮನ್ನ ಬೆಳ್ ಮಾಡ್ತೀವಿ ಅಂತ. ಸೊ ನಾನು ಅದಕ್ಕೆ ಸಪೋರ್ಟ್ ಮಾಡಂಗಿಲ್ಲ, ಆ ರೀತಿ ಏನೂ ಆಗಂಗಿಲ್ರಿ. ನಿಮ್ ತ್ವಚ ಬಹಳ ಡಾರ್ಕ್ ಇದ್ರೆ ಅದು ಸ್ವಲ್ಪ ಕಲರ್ ಲೈಟ್ ಮಾಡ್ಬೋದು, ಆದ್ರೆ 7 ದಿನದಾಗ ಏನ್ ಗ್ಯಾರಂಟಿ ಮಾಡ್ತಾರ ನೋಡ್ರಿ ಇವರು, ಅದಕ್ಕೆ ನಾನು ಶ್ಯೂರಿಟಿ ಕೊಡಂಗಿಲ್ರಿ. ಮತ್ತ ಬರೇ ಯಾವುದೇ ಒಂದ್ ಕ್ರೀಮ್ ನಿಮ್ಮ ಎಲ್ಲಾ ಸಮಸ್ಯೆಯನ್ನು ಗುಣ ಮಾಡ್ಸಂಗಿಲ್ಲ. ಯಾಕಂದ್ರೆ ನೀವು ಡಾಕ್ಟರ್ ಕಡೆ ಹೋಗಿರ್ತಾರಲ್ಲ, ಡಾಕ್ಟರ್ ಕ್ರೀಮ್ ಜೊತೆಗೆ ನಿಮ್ಗೆ ತೋಣಿಕೆ, ಟಾನಿಕ್, ಮೆಡಿಸಿನ್ಸ್ ಕೊಟ್ಟಿರ್ತಾರ. ಮತ್ತೆ ನಿಮ್ಗೆ ಪಥ್ಯ ಅಪಥ್ಯ, ಸ್ಕಿನ್ ರೂಟೀನ್ಸ್ ಎಲ್ಲ ಹೇಳ್ಕೊಡ್ತಾರ್ರಿ. ಯಾವ ರೀತಿ ಈ ಕ್ರೀಮ್ ನೀವು ಯೂಸ್ ಮಾಡ್ಬೋದು ನೋಡ್ರಿ. ಮಖ ಏನೈತಿ ಚಂದಾಗ ಮೊದ್ಲು ನೀರಲ್ಲಿ ತೊಳ್ಕೊರಿ, ಟವಲ್ ತೊಗೊಂಡು ಚಂದಾಗ ಒರೆಸ್ಕೊರಿ. ಮಖದ ಮೇಲೆ ನೀರಿನ ಅಂಶ ಒಟ್ಟ ಇರಬಾರ್ದು. ಮತ್ತೆ ಈ ಕ್ರೀಮ್ ನಿಮ್ ಬಳ್ಳಾಗ ತೊಗೊಂಡು ರಾತ್ರಿ ಹೊತ್ತು ಮಖದ ಮೇಲೆ ಹಚ್ಕೊಂಡು ಮಕ್ಕೊಂಬಿಡ್ರಿ. ಬೆಳಿಗ್ಗೆ ಎದ್ದ ತಕ್ಷಣ ಮಖ ತಕೊಂಬಿಡ್ರಿ. ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡ್ಬೋದು ನೋಡ್ರಿ, ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ ನೀವು ಯಾರು ಸ್ಪೆಷಲ್ ಡರ್ಮಟಾಲಜಿಸ್ಟ್ ಡಾಕ್ಟರಿಗೆ ಕನ್ಸಲ್ಟ್ ಮಾಡ್ಕೋಬಹುದು ಈ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕಿಂತ ಮುಂಚೆ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 30 ಗ್ರಾಮ್ ಕ್ರೀಮ್ ನಿಮ್ಗೆ 1850 ರೂಪಾಯಿ, 1850 ರುಪೀಸ್ನ ಸಿಗ್ತೈತ್ರಿ. ಬಹಳ ಕಾಸ್ಟ್ಲಿ ಇದೆ ಈ ಕ್ರೀಮು. ಮತ್ತಿದು ಅಮೆಝಾನ್ ಆ್ಯಪ್ ಏನೈತೆ ನೋಡ್ರಿ, ಅದ್ರಾಗ ನಾನು ನೋಡಿದೆ ಇದ್ರ ಪ್ರೈಸ್ ಇಷ್ಟ ಐತಂತ. ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, ಇದು ನಿಮ್ಗೆ ಯಾವ್ದು ಮೆಡಿಕಲ್ ಸ್ಟೋರ್ನಾಗ ಸಿಗೋದು ಡೌಟೇ ರೀ. ಆನ್ಲೈನ್ ಸ್ಟೋರ್ ಅಮೆಝಾನ್ನಾಗ ಐತಿ, ನಾ ಅದ್ರಲ್ಲಿ ರೇಟ್ ಚೆಕ್ ಮಾಡೀನಿ. ಆದ್ರೆ ಅಥೆಂಟಿಸಿಟಿ ಏನೈತಿ ನೋಡ್ರಿ ಇದ್ರದ್ದು, ಅದ್ರ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಮತ್ತು ನನ್ನ ಸಲಹೆ ಏನು, ಇಷ್ಟು ಕಿಮ್ಮತ್ತದ ಪ್ರಾಡಕ್ಟ್ ನೀವು ತಗೋಬೇಕಿನ್ನ ಮುಂಚೆ ಡಾಕ್ಟರ್ ಸಲಹೆ ಕಂಪಲ್ಸರಿ ಪಡ್ಕೋಬೇಕ್ರಿ. ಯಾಕಂದ್ರೆ ತಗೊಂಡಾದ್ಮೇಲೆ ನೀವು ಸ್ಕಿನ್ನಿಗೆ ಹಚ್ಕೊಂಡ್ರಿ ಏನಾರ ಸ್ಕಿನ್ ರಿಯಾಕ್ಷನ್ ಆದ್ರೆ ನಿಮ್ಗೆ ಸಮಸ್ಯೆ ಆಗ್ತೈತಿ. ಮತ್ತು ಈ ಪ್ರಾಡಕ್ಟ್ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಶ್ಯೂರಿಟಿನೇ ಇಲ್ರಿ. ಸೊ ನಿಮ್ಮ ರಿಸ್ಕ್ ಮೇಲೆ ನೀವೇನಾರ ಯೂಸ್ ಮಾಡೋದಿದ್ರೆ ನಿಮ್ಮ ರಿಸ್ಕ್ ಮೇಲೆ ಮಾಡ್ಬೋದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮ ಎಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ, ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಪ್ರಾಡಕ್ಟ್ ಬಗ್ಗೆ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುವಂತೈತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.